ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಇವತ್ತಿನಿಂದ ₹3 ಹೈಕ್ ಆಗಿದೆ. ₹3 ಶಾಕ್ಗೆ ಕೆಲವರು ಅತೃಪ್ತಿಯನ್ನ ವ್ಯಕ್ತಪಡಿಸಿದ್ರೆ, ಇನ್ನು ಕೆಲವರು ದೇಶಕ್ಕೋಸ್ಕರ ಅಲ್ವಾ ಸ್ವಲ್ಪ ದಿನ ಕಾಯೋಣ ಅಂತಿದ್ದಾರೆ. ಇನ್ನು ಇದ್ರ ಬಗ್ಗೆ ಮುಂಚೆನೆ ಸುಳಿವು ಕೊಟ್ಟಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ತೈಲವನ್ನ ಮಿತವಾಗಿ ಖರ್ಚು ಮಾಡಿ, ಮುಂದಿನ ದಿನಗಳು ದುಸ್ತರವಾಗಿದೆ, ರೆಡಿಯಾಗಿ ಸಂಕಷ್ಟದ ದಿನಗಳಿಗೆ ಅಂತ ಹೇಳಿದ್ರು. ಅನಗತ್ಯ ಸಂಚಾರಕ್ಕೆ ಬ್ರೇಕ್ ಹಾಕುವಂತೆ ಕೂಡ ನರೇಂದ್ರ ಮೋದಿ ಅವರು ಸಲಹೆಯನ್ನ ಕೊಟ್ಟಿದ್ರು. ಕಾರ್ ಪೂಲಿಂಗ್ ವ್ಯವಸ್ಥೆಯನ್ನ ನೀವು ಒಪ್ಕೊಳ್ಳಿ ಅಂತ ಹೇಳಿದ್ರು. ಪೆಟ್ರೋಲ್, ಡೀಸೆಲ್ ಮತ್ತು CNG ದರ ಹೇಳಿಕೆ ಕೊಟ್ಟ ಜಸ್ಟ್ 1 ವಾರದ ಒಳಗೆ ಏರಿಕೆ ಆಗಿದೆ. EV ವೆಹಿಕಲ್ಸ್ ಅನ್ನು ಬಳಸಿ, ಮತ್ತೆ ಡೀಸೆಲ್ ಮತ್ತು ಪೆಟ್ರೋಲ್ ಕುಡಿಯೋ ಗಾಡಿಗಳನ್ನ ಜಾಸ್ತಿ ಬಳಸಬೇಡಿ, ಬಳಸ್ತಾ ಇದ್ರೆ ಒಂದೇ ಏರಿಯಾಕ್ಕೆ ಹೋಗ್ತಾ ಇದ್ರೆ ಎಲ್ಲರೂ ಹೋಗಿ ಅಂತೆಲ್ಲ ಹೇಳಿದ್ರು. ಡೀಟೇಲ್ಸ್ ಕೊಡ್ತಾರೆ ಶಿವಮೊಗ್ಗದಿಂದ. ಜನ ಹೇಗೆ ಸ್ವೀಕರಿಸಿದ್ದಾರೆ, ಜನರ ರೆಸ್ಪಾನ್ಸ್ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ನವೀನ್ ಇದ್ದಾರೆ. ನವೀನ್, ಪೆಟ್ರೋಲ್ ಡೀಸೆಲ್ನ ₹3 ಶಾಕ್ ಬಗ್ಗೆ ಜನ ಏನು ಹೇಳ್ತಾ ಇದ್ದಾರೆ, ರೆಸ್ಪಾನ್ಸ್ ಹೇಗಿದೆ? ಹೌದು ಮಮತಾ, ಮಧ್ಯಪ್ರಾಚ್ಯ ಬಿಕ್ಕಟ್ಟಿನ ಪರಿಣಾಮವಾಗಿ ಪ್ರಧಾನಿ ನರೇಂದ್ರ ಮೋದಿ ಮಿತವ್ಯಯದ ಸೂತ್ರಗಳನ್ನು ಕಳೆದ ಕೆಲವು ದಿನಗಳ ಹಿಂದಷ್ಟೇ ಕೊಟ್ಟಿದ್ರು. ಅದರ ಮುಂದುವರಿದ ಭಾಗವಾಗಿ ಇವತ್ತು ದೇಶಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿರುವಂಥದ್ದು. ಅದರಲ್ಲೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ತಲಾ ₹3 ಹೆಚ್ಚಳ ಆಗಿರುವಂಥದ್ದು. ಮುಖ್ಯವಾಗಿ ಪೆಟ್ರೋಲ್ ₹103 ಇದ್ದಂತೆ ₹106 ಆಗಿರುವಂಥದ್ದು. ಜೊತೆಗೆ ಡೀಸೆಲ್ ಕೂಡ ಏನು ₹92 ಇದು ₹95 ಆಗಿರುವಂಥದ್ದು. ನಾನೀಗ ಶಿವಮೊಗ್ಗದ ಭದ್ರಾವತಿಯ ಪೆಟ್ರೋಲ್ ಬಂಕ್ ಬೆಲೆ ಇದ್ದಾರೆ, ನೀವು ಕೂಡ ಗಮನಿಸಬಹುದು. ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಈಗಾಗಲೇ ಹೆಚ್ಚಳ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಿನಿಂದ ಏನು ದರ ಹೆಚ್ಚಳ ಆಗಿದೆ, ಹಾಗಾಗಿ ಜನರು ಅಥವಾ ಗ್ರಾಹಕರು ಏನು ಪೆಟ್ರೋಲ್ ಬಂಕ್ಗಳಿಗೆ ಬರ್ತಾ ಇದ್ದಾರೆ, ಅವರು ದರ ಏರಿಕೆ ಬಗ್ಗೆ ಮಾಹಿತಿಯನ್ನು ಕೇಳ್ಕೊಂಡು ಕೂಡ ಹೋಗ್ತಾ ಇರುವಂಥದ್ದು. ಇಲ್ಲಿ ಭದ್ರಾವತಿಯ ಪೆಟ್ರೋಲ್ ಬಂಕ್ನ ಸಿಬ್ಬಂದಿ ನೇರವಾಗಿ ಅವ್ರನ್ನೂ ಕೂಡ ಮಾತಾಡಿಸ್ತೇನೆ. ದರ ಎಷ್ಟು ಹೆಚ್ಚಳ ಆಗಿದೆ, ಗ್ರಾಹಕರು ಏನು ಹೇಳ್ತಾರೆ ಸರ್, ಈಗ ಎಷ್ಟು ದರ ಹೆಚ್ಚಳ ಆಗಿದೆ ಸರ್, ಜನ ಏನು ಹೇಳ್ತಾ ಇದ್ದಾರೆ ಸರ್? ಜನ ಏನಂತ ನಾವು ಹೆಂಗೆ ಹೇಳ್ತೀವಿ ಸರ್, ಏನಂತ ಹೇಳಬೇಕು? ಮುಖ್ಯವಾಗಿ ಇಲ್ಲಿ ಗ್ರಾಹಕರುಗಳು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೇನೆ. ಸರ್, ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ₹3 ಹೆಚ್ಚಳ ಆಗಿದೆ ಸರ್. ₹3 ಹೆಚ್ಚಳ ಏನು ಹೇಳ್ತೀರಾ ಸರ್? ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ, ಅದಕ್ಕೋಸ್ಕರ ಜಾಸ್ತಿ ಆಗಬೇಕು. 3 ಆದ್ರೆ ಹೆಂಗ್ರೆ ವರ್ಕೌಟ್ ಆಗುತ್ತೆ? ಅಲ್ಲೆಲ್ಲ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಯುದ್ಧ ಮಾಡ್ತಾ ಇದ್ದಾರೆ. ರೈಟ್, ಓಕೆ. ಜಾಸ್ತಿ ಆಗಬೇಕು, ಇನ್ನು ಒಂದು ₹5 ಆಗ್ಬೇಕು ಅಟ್ಲೀಸ್ಟ್. ಮುಖ್ಯವಾಗಿ ಮತ್ತಷ್ಟು ಗ್ರಾಹಕರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸೋ ಪ್ರಯತ್ನವನ್ನು ಮಾಡ್ತೇನೆ. ಯಾಕಂದರೆ ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಆಗಿದೆ ಸರ್. ಈಗ ಏನು ಹೇಳ್ತಾರೆ ಸರ್ ಮುಖ್ಯವಾಗಿ? ಅಂದ್ರೆ ಇಲ್ಲಿ ಗ್ರಾಹಕರು ಮಾತಾಡ್ಲಿಕ್ಕೆ ಕೂಡ ಪ್ರತಿಕ್ರಿಯೆ ಕೂಡ ಕೊಡ್ತಾ ಇಲ್ಲ. ನೀವು ನೋಡ್ತಾ ಇರಬಹುದು ಜಿಲ್ಲಾ ಕೇಂದ್ರಗಳಲ್ಲಿ ಕೆಲವು ಕಡೆ ಬೆಂಗಳೂರಿಗಿಂತ ಪ್ರೈಸ್ ಯಾಕಪ್ಪ ಜಾಸ್ತಿ ಇದೆ ಅಂತ ನಿಮ್ಗೆ ಅನಿಸಬಹುದು. ನೋಡಿ, ಪೆಟ್ರೋಲ್ ಮತ್ತು ಡೀಸೆಲ್ನ ರಿಫೈನರಿ ಘಟಕಗಳು ಯಾವ ಜಿಲ್ಲೆಯಿಂದ ದೂರ ಇದೆಯೋ ಅಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಮ್ಯಾಟರ್ ಆಗುತ್ತೆ. ಹೀಗಾಗಿ ₹1-2 ಡಿಫ್ರೆನ್ಸ್ ಅನ್ನು ನಾವು ನೋಡ್ತಾ ಇದ್ದೀವಿ. ಸೊ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಜನರ ರೆಸ್ಪಾನ್ಸ್ ಅನ್ನು ಪಡ್ಕೊಳ್ತೀವಿ. ಬಿಕಾಸ್ ತೈಲ ದರ ಏರಿಕೆ ಆದ್ರೆ ಓಕೆ. ರಾಯಚೂರಿಂದ ನಮ್ಮ ಜೊತೆಗೆ ವಿಜಯ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ರಾಯಚೂರಿನ ಜನರ ರೆಸ್ಪಾನ್ಸ್ ಹೇಗಿದೆ ಅಂತ? ನಿಜಕ್ಕೂ ಮಮತಾ, ರಾಯಚೂರಿನಲ್ಲೂ ಕೂಡ ಏನು ಈ ಒಂದು ತೈಲ ದರ ಏರಿಕೆಗೆ ಜನ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಿತ ಬಳಕೆಯ ಬಗ್ಗೆ ಹೇಳಿದ್ರು, ಅದನ್ನು ಜನ ಒಪ್ಕೊಂಡಿದ್ರು. ಅದರ ಸಂದರ್ಭದಲ್ಲೇ ತೈಲ ಬೆಲೆ ಏರಿಕೆ ಆಗಿರುವಂಥದ್ದು ಒಂದು ರೀತಿ ಶಾಕ್ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ನಾವೀಗ ಒಂದು ಪೆಟ್ರೋಲ್ ಬಂಕಲ್ಲಿ ಇದ್ದೀವಿ. ಈ ಬಂಕ್ನ ಒಂದು ಏನು ದರ ಪಟ್ಟಿಯನ್ನು ನಾವು ನೋಡೋದಾದರೆ, ಏನು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯಲ್ಲಿ ಪೆಟ್ರೋಲ್ನಲ್ಲಿ ₹3.27 ಹೆಚ್ಚಾದರೆ ಡೀಸೆಲ್ನಲ್ಲಿ ₹3.11 ಹೆಚ್ಚಳ ಆಗಿರುವಂಥದ್ದು. ₹104 ಇದ್ದಂಥ ಪೆಟ್ರೋಲ್ ಈಗ ₹107 ಆಗಿದೆ. ₹92 ಇದ್ದಂಥ ಡೀಸೆಲ್ ಈಗ ₹95.29 ಆಗಿರುವಂಥದ್ದು. ನಿಜಕ್ಕೂ ಗ್ರಾಹಕರು ಭಾಳ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಇಲ್ಲಿ ಬಂದಂಥ ಬೈಕ್ ಸವಾರನ್ನು ಕೂಡ ನಾವು ಕೇಳೋಣ. ಸರ್, ಈಗ ಡೀಸೆಲ್ ಪೆಟ್ರೋಲ್ ಬೆಲೆ ಹೆಚ್ಚಾಗಿದೆ, ಏನು ಹೇಳ್ತೀರಿ ಇದಕ್ಕೆ? ಇದು ಕೇಂದ್ರ ಸರ್ಕಾರ ಏನು ನಿರ್ಧಾರ ತಗೊಂಡಿದೆ, ಅದಕ್ಕೆ ನಾವೆಲ್ಲರೂ ಬೆಂಬಲ ಇದು ಮಾಡಬೇಕಂತ, ನಮ್ಮ ದೇಶ ಹಿತಕ್ಕಾಗಿ ಬೆಂಬಲ ಹಿತಕ್ಕೋಸ್ಕರ ನಿಂದಿರ್ಬೇಕಂತ ನಾವು ಹೇಳ್ಕೊಂತೀವಿ. ಓಕೆ, ನೀವೇನು ಹೇಳ್ತೀರಿ? ಪೆಟ್ರೋಲ್ ಡೀಸೆಲ್ ದರ ಈಗ ₹3.27 ಹೆಚ್ಚಳ ಆಗಿರೋದು. ಇಲ್ಲ ಸರ್, ಎಲ್ಲ ಜಾಸ್ತಿ, ಎಲ್ಲ ರೇಟ್ಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಮಿಡಲ್ ಕ್ಲಾಸ್ ಅವರು ಬದುಕಬೇಕಂದ್ರೆ ತುಂಬ ಕಷ್ಟ ಆಗ್ತದೆ. ಏನು ಸ್ವಲ್ಪ ಅರ್ಥ ಮಾಡಿಕೊಂಡು ನೋಡ್ಕೋಬೇಕು ಸರ್ ಅಷ್ಟು. ನಿಜಕ್ಕೂ ಮಮತಾ, ಏನು ಮುಖ್ಯವಾಗಿ ಮಿಡಲ್ ಕ್ಲಾಸ್ ಜನ ಮತ್ತು ಕೂಲಿ ಕಾರ್ಮಿಕ ಜನ ಏನಿದ್ದಾರೆ ಅವರು ಸಾಕಷ್ಟು ತೊಂದರೆಯನ್ನು ಅನುಭವಿಸುವಂಥದ್ದು. ಯಾಕೆಂದರೆ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ನಿಜಕ್ಕೂ ಆ ಜನ ಏನು ಪದೇ ಪದೇ ಏರಿಕೆ ಆಗ್ತದೆ. ಈಗಾಗಲೇ ಸಿಲಿಂಡರ್ ಬೆಲೆ ಏರಿಕೆ ಆಗಿತ್ತು, ಈಗ ಗ್ಯಾಸ್ ಬೆಲೆ ಕೂಡ ಹೆಚ್ಚಳ ಆಗ್ತಾ ಇದೆ. ಇದರಿಂದ ಸಾಕಷ್ಟು ತೊಂದರೆಗಳು ಆಗುತ್ತೆ ಅನ್ನುವಂಥದ್ದನ್ನೇ ಹೇಳ್ತಾ ಇದ್ದಾರೆ. ಇನ್ನೂ ಸಾಕಷ್ಟು ಪ್ರಯಾಣಿಕರಿದ್ದಾರೆ ಇಲ್ಲಿ ಬೈಕ್ ಸವಾರರು, ಅವ್ರನ್ನೂ ಕೂಡ ನಾವು ಕೇಳೋಣ. ಸರ್, ಈಗ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ, ಏನು ಹೇಳ್ತೀರಿ ಇದಕ್ಕೆ? ಭಾಳ ತೊಂದರೆ ಆಗಿದೆ ಸರ್ ನಮಗೆ.
ಕೂಲಿಗೆ ಹೋಗೋರಿಗೆ ಪೇಮೆಂಟು ಸರಿಗೆ ಆಗ್ತಾಯಿಲ್ಲ, ಕಾಂಪಿಟೇಷನ್ ಆಗಿದೆ, ಕೆಲಸಗಾರರಿಗೆ ವರ್ಕೌಟ್ ಆಗ್ತಾ ಇಲ್ಲ ಸರ್, ಜಾಸ್ತಿ ಆಗಿದೆ. ನೋಡ್ಬೇಕು ಸರ್ಕಾರ ಅದರ ಕಡೆ ಸ್ವಲ್ಪ ಗಮನ ಕೊಡಬೇಕು. ಸ್ವಲ್ಪ ಬಡವರಿಗೆ ಭಾಳ ತೊಂದರೆ ಆಗ್ತಾಯಿದೆ ಸರ್, ಜಾಸ್ತಿ ಒಮ್ಮೆದೊಮ್ಮೆಲೆ 5 ರೂಪಾಯಿ ಲೀಟ್ರಿಗೆ ಏರಿಸಿದರೆ ಭಾಳ ತೊಂದರೆ ಆಗ್ತಾಯಿದೆ ಸರ್. ದಯವಿಟ್ಟು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ, ಸ್ವಲ್ಪ ಗಮನವಿಟ್ಟು ಕೇಂದ್ರ ಸರ್ಕಾರಕ್ಕೆ ಇದು ಮನವಿ ಮಾಡ್ಕೊಂಡು ಅದು ಏನಾದರೂ ಸರಿಪಡಿಸ್ಬೇಕಂತೇಳಿ ಮನವಿ ಮಾಡ್ತೀವಿ ಸರ್ ಸಾರ್ವಜನಿಕರು. ಒಟ್ಟಾರೆ ಜಾಗತಿಕ ಬಿಕ್ಕಟ್ಟಿನ ಪರಿಣಾಮ ನಿಜಕ್ಕೂ ಗ್ರಾಹಕರಿಗೆ ಶಾಕ್ ಮೇಲೆ ಶಾಕ್ ಆಗಿರುವಂಥದ್ದು. ಅದು ರಾಯಚೂರನ್ನು ಕೂಡ ಹೊರತುಪಡಿಸಿಲ್ಲ. ಆ ರಾಯಚೂರಿನಲ್ಲಿ ಈಗಾಗಲೇ ಏನು ಖಾಸಗಿ ಪೆಟ್ರೋಲ್ ಬಂಕ್ಗಳಿದ್ವು, ಅಲ್ಲಿ ಕೂಡ ಬೆಲೆ ಏರಿಕೆ ಆಗಿತ್ತು. ಈಗ HP ಇರ್ಬೋದು, ಇಂಡಿಯನ್ ಆಯಿಲ್ ಇರ್ಬೋದು, ಇವು ಕೂಡ ಹೆಚ್ಚಳ ಆಗಿರುವಂಥದ್ದು ನಿಜಕ್ಕೂ ಗ್ರಾಹಕರಿಗೆ ಹೊಡೆತವನ್ನು ಕೊಟ್ಟಿರುವಂಥದ್ದು. 3 ರೂಪಾಯಿ 27 ಪೈಸೆ 1 ಲೀಟ್ರಿಗೆ ಹೆಚ್ಚುವರಿಯಾಗಿ ಏನು ನಾವು ಭರಿಸಬೇಕಾದಂಥದ್ದಿದೆ. ನಿಜಕ್ಕೂ ಕೂಡ ಇದು ಕಷ್ಟ. ಇದನ್ನು ಕೇಂದ್ರ ಸರ್ಕಾರ ಗಮನ ಹರಿಸಬೇಕು ಅನ್ನುವಂಥ ಮಾತನ್ನು ಇಲ್ಲಿನ ಏನು ಗ್ರಾಹಕರು ಹೇಳ್ತಿರುವಂಥದ್ದು. ಮಮತಾ, ಧನ್ಯವಾದ ವಿಜಯ್ ತಮ್ಮ ಮಾಹಿತಿಗಾಗಿ. ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಜನ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ತೈಲದ ಬೆಲೆ ಏರಿಕೆ ನಮ್ಮ ಬದುಕನ್ನೇ ಸುಟ್ಟು ಬಿಡುತ್ತೆ, ಸ್ವಲ್ಪ ಯಾಮಾರಿದ್ರು ಅನ್ನೋ ಭಯ ಜನರಿಗಿದೆ. ಮತ್ತಿದು ಕೇವಲ 3 ರೂಪಾಯಿಗೆ ನಿಲ್ಲುತ್ತಾ ಅಥವಾ ಇನ್ನೂ ಜಾಸ್ತಿ ಆಗುತ್ತಾ ಅನ್ನೋ ಭಯ ಕೂಡ ಇದೆ ಜನರಿಗೆ.